ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ್ ಬೈದನ ಮನೆ ನೇರ ಸಂಪರ್ಕದಲ್ಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಕೂಡ ಜಾಯ್ನ್ ಆಗ್ತಾರೆ. ಆನಂದ, ಸುದ್ದಿ ಇಂಟ್ರೆಸ್ಟಿಂಗ್ ಇದೆ. ಇದೇನು RTIನಲ್ಲಿ ಯಾರು ಹಾಕಿ ತಗೊಂಡಿದ್ದ ಅಥವಾ ತನಿಖೆಯಲ್ಲಿ ಬೆಳಕಿಗೆ ಬಂದಂಥ ವಿಷಯವಾ, ಏನಿದು? ಮೊದಲನೇದಾಗಿ ಅಜಿತ್, ಇದು ತನಿಖೆ ಹಂತದಲ್ಲಿ ಗೊತ್ತಾಗಿರ್ತಕ್ಕಂಥ ಮಾಹಿತಿ. ಅಂದರೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಒಟ್ಟಾರೆ ಮೂಲಗಳು, ಅಂದರೆ ಆರ್ಥಿಕ ಮೂಲಗಳು ಯಾವುದೋ ಒಂದು ತನಿಖೆ ಮಾಡಿದಾಗ ಸಹಜವಾಗಿ ಆ ಎಲ್ಲ ಮೂಲಗಳ ಬಗ್ಗೆನೂ ಕೂಡ ತನಿಖೆ ಹಂತದಲ್ಲಿ ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳು ಲಭ್ಯ ಆಗಿದೆ. ಹಾಗಾಗಿ ಆ ತನಿಖೆ ಹಂತದಲ್ಲಿ ಇವೆಲ್ಲ ಗೊತ್ತಾಗಿರ್ತಕ್ಕಂಥದ್ದು. ಎಲ್ಲಿ ಕಾಂಗ್ರೆಸ್ ಆಡಳಿತವಿದೆಯೋ ಆ ರಾಜ್ಯಗಳಿಂದ ಅದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಜಾಹೀರಾತು ರೂಪದಲ್ಲಿ ಹಣ ಬರ್ತಾ ಇರತಕ್ಕಂಥದ್ದು ತನಿಖೆ ಹಂತದಲ್ಲಿ ಗೊತ್ತಾಗಿದೆ. ಈಗಾಗಲೇ ವ್ಯಕ್ತಿಗತವಾಗಿಯೂ ಕೂಡ ಕೊಟ್ಟಿರ್ತಕ್ಕಂಥ ಏನು ದೇಣಿಗೆ ಇತ್ತು ಅದರ ಹಿನ್ನೆಲೆಯಲ್ಲಿ ತನಿಖೆ ಮುಂದುವರೆದಿದ್ದು DK ಶಿವಕುಮಾರ್, DK ಸುರೇಶ್ ಅವರಿಗೂ ಕೂಡ ನೋಟಿಸನ್ನು ಕೂಡ ಜಾರಿ ಮಾಡಲಾಗಿದೆ. ಆ ಪ್ರಕರಣ ಇನ್ನೂ ಕೂಡ ಮುಂದುವರೆದಿದೆ. ಸೊ ಇಲ್ಲಿ ಈ ತನಿಖೆ ಹಂತದಲ್ಲಿ ಗೊತ್ತಾಗಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಕರ್ನಾಟಕ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಜಾಹೀರಾತನ್ನು ಕೊಟ್ಟಿರ್ತಕ್ಕಂಥದ್ದು ಬಹಳ ಸ್ಪಷ್ಟ ಆಗಿದೆ. ಇದು ಒಂದು ಪ್ರಕ್ರಿಯೆ ಕಳೆದ 2 ವರ್ಷಗಳ ಅವಧಿಯಲ್ಲಿ, ಆರ್ಥಿಕ ವರ್ಷದಲ್ಲಿ, ಅಂದರೆ 23, 24, 24, 25ರ ಅವಧಿಯಲ್ಲಿ ಆಗಿರ್ತಕ್ಕಂಥದ್ದು. DK ಶಿವಕುಮಾರ್ ತಮ್ಮ ಸರ್ಕಾರದ ಒಂದು ಕ್ರಮವನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ರು. ಇದಕ್ಕೂ ನಮಗೆ ಅಧಿಕಾರ ಇದೆ ಅಂತಕ್ಕಂಥ ಮಾತು ಹೇಳ್ತಾರೆ. ನಿಜ, ಅವರಿಗೆ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಜಾಹೀರಾತು ನೀತಿಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಮಾರ್ಗಸೂಚಿಯ ಕೊರತೆ ಇದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇಲ್ಲಿ ಭಾಳ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಅಂತಂದರೆ, ವಾರ್ತಾ ಇಲಾಖೆಯ ಮೂಲಕ ಈ ಜಾಹೀರಾತುಗಳನ್ನು ಕೊಡ್ತಾರೆ. ಪ್ರತಿ 5 ಜಾಹೀರಾತುಗಳನ್ನು ಕಡ್ಡಾಯವಾಗಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪತ್ರಿಕೆಗಳು ಕೊಡ್ತಕ್ಕಂಥ ಅಧಿಕಾರ ಇದೆ. ಉದಾಹರಣೆಗೆ ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ, ಅಂಬೇಡ್ಕರ್ ಜಯಂತಿ, ಕನ್ನಡ ರಾಜ್ಯೋತ್ಸವ ಸೇರಿದ ಹಾಗೆ 5 ಪ್ರಮುಖವಾಗಿರ್ತಕ್ಕಂಥ ದಿನಗಳಂದು ಜಾಹೀರಾತು ಕೊಡ್ತಕ್ಕಂಥ ಅವಕಾಶಗಳು ವಾರ್ತಾ ಇಲಾಖೆ ಮಾಡುತ್ತೆ. ಅದು ಎಲ್ಲ ಪತ್ರಿಕೆಗಳು ಕೂಡ ಕಂಪಲ್ಸರಿ ಕೊಡಲೇಬೇಕು. ಅದರ ನಂತರದಲ್ಲಿ ಕೊಡ್ತಕ್ಕಂಥ ಎಲ್ಲವೂ ಕೂಡ ಸರ್ಕಾರದ ವಿವೇಚನಾಧಿಕಾರ. ಹಾಗಾಗಿ ಯಾರು ವಾರ್ತಾ ಇಲಾಖೆಯ ಮಿನಿಸ್ಟ್ರಿ ಇರ್ತಾರೆ, ಸಚಿವರು ಇರ್ತಾರೋ ಅವರು ಇದನ್ನು ನಿರ್ಣಯ ಮಾಡ್ತಕ್ಕಂಥದ್ದು. ಯಾಕೆಂದರೆ ವಾರ್ತಾ ಇಲಾಖೆ ಆಯುಕ್ತರೇನಿದ್ದಾರೆ ಅವರಿಗೆ 50,000ಕ್ಕಿಂತ ಹೆಚ್ಚು ಮೊತ್ತವನ್ನು, 50,001 ರೂಪಾಯಿನೂ ಕೂಡ ಕೊಡಲಿಕ್ಕೆ ಅಧಿಕಾರ ಇಲ್ಲ. 50,000ವನ್ನು ಮಾತ್ರ ಅವ್ರಿಗೆ ಕೊಡಲಿಕ್ಕೆ ಅಧಿಕಾರ ಇರತಕ್ಕಂಥದ್ದು. ಅವರು ತಾವು ಯಾರಿಗೆ ಕೊಡಬೇಕು ಅಂತಕ್ಕಂಥದ್ದನ್ನು ಆಯಾಯ ಕಾಲಘಟ್ಟದಲ್ಲಿ ಅಂದರೆ ಅದು ರೊಟೇಷನ್ ಮಾಡಬೇಕು ಅಂತಕ್ಕಂಥ ಪದ್ಧತಿ ಇದೆ. ಅದು ರೊಟೇಷನ್ ಸರಿಯಾದ ರೀತಿಯಿಂದ ಫಾಲೋ ಆಗ್ತಾ ಇಲ್ಲ. ಯಾವ್ಯಾವ ಸರ್ಕಾರಗಳು ಅಧಿಕಾರದಲ್ಲಿ ಇರ್ತಾವೋ ಅವರಿಗೆ ಪ್ರಿಯವಾಗಿರ್ತಕ್ಕಂಥ ಪತ್ರಿಕೆಗಳಿಗೆ ಕೊಟ್ಟಿರ್ತಕ್ಕಂಥ ಇತಿಹಾಸವೂ ಕೂಡ ಇದೆ. ಈಗೂ ಕೂಡ ಅದು ಕಂಟಿನ್ಯೂ ಆಗ್ತಾ ಇದೆ. 50,000ಕ್ಕಿಂತ ಮೇಲಿರ್ತಕ್ಕಂಥ ಮೊತ್ತವನ್ನು ಕೊಡುವ ಸಂದರ್ಭದಲ್ಲಿ ವಾರ್ತಾ ಸಚಿವರು ನಿರ್ಧಾರವನ್ನು ತೆಗೆದುಕೊಳ್ತಾರೆ, ವಿವೇಚನಾಧಿಕಾರವನ್ನು ಬಳಕೆ ಮಾಡ್ತಾರೆ. ಅವರು ದೊಡ್ಡ ಮೊತ್ತವನ್ನು ಯಾವಾಗೂ ಪ್ರಿಯವಾಗಿರ್ತಕ್ಕಂಥ ಪತ್ರಿಕೆಗಳಿಗೆ, ಮಾಧ್ಯಮಗಳಿಗೆ ಕೊಡ್ತಕ್ಕಂಥ ಒಂದು ಪದ್ಧತಿ ಮುಂದುವರೆದಿದೆ, ಈಗಲೂ ಕೂಡ ಮುಂದುವರೆದಿದೆ. 2023, 24, 24, 25ರ ಅವಧಿಯಲ್ಲಿ ಈಗ ಮುಖ್ಯಮಂತ್ರಿ ಆಗಿರ್ತಕ್ಕ ಸಿದ್ದರಾಮಯ್ಯವರೇ ವಾರ್ತಾ ಸಚಿವರಾಗಿರುವಂಥ ಕಾರಣಕ್ಕಾಗಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ದೊಡ್ಡ ಮೊತ್ತವನ್ನು ಕೊಡುವ ನಿರ್ಧಾರವನ್ನು ಮುಖ್ಯಮಂತ್ರಿಗಳು ತೆಗೆದುಕೊಂಡಿರ್ತಕ್ಕಂಥದ್ದು. ಅಂದರೆ ಆರ್ಥಿಕವಾಗಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು ಸಬಲೀಕರಣ ಮಾಡ್ತಕ್ಕಂಥ ಪ್ರಯತ್ನವನ್ನು ಈ ಮೂಲಕ ಮಾಡಿದ್ದಾರೆ ಅಂತಕ್ಕಂಥ ಒಂದು ಜಸ್ಟಿಫಿಕೇಶನನ್ನು ಅವರು ಕೊಡ್ತಾರೆ. ಆದರೆ ಯಾಕೆ ಕೊಟ್ಟರು ಅಂತಕ್ಕಂಥ ಸಹಜವಾದ ಪ್ರಶ್ನೆಯನ್ನು ಪ್ರತಿಪಕ್ಷಗಳು ಎತ್ತಿವೆ ಮತ್ತು ಕೊಟ್ಟಿರ್ತಕ್ಕಂಥ ರೀತಿಯ ಬಗ್ಗೆ ಮತ್ತು ಆ ಒಟ್ಟಾರೆ ಪ್ರಕ್ರಿಯೆ ಬಗ್ಗೆ ಸಹಜವಾಗಿರ್ತಕ್ಕಂಥ ಅನುಮಾನಗಳು ಮೂಡುತ್ತೆ. ಈಗಾಗಲೇ ಪ್ರತಿಪಕ್ಷಗಳ ನಾಯಕರು ಹೇಳ್ತಾ ಇರುವ ಹಾಗೆ ಎಲ್ಲ ಒಂದು ಕಡೆ ಗಾಂಧಿ ಕುಟುಂಬವನ್ನು ಸಂತುಷ್ಟಿಗೊಳಿಸ್ತಕ್ಕಂಥ ಪ್ರಯತ್ನ ಭಾಗ ಅಂತಂದ್ರೂ ಕೂಡ ತಪ್ಪಾಗಲಾರದು. ಇದು ಸಹಜವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಆಗೋಗಿದೆ. ಆದರೆ ಇಲ್ಲಿ ಬಹಳ ಪ್ರಮುಖವಾಗಿ ಮುಖ್ಯಮಂತ್ರಿಗಳು ತಮಗಿರ್ತಕ್ಕಂಥ ಅಧಿಕಾರವನ್ನು ಈ ರೀತಿಯಲ್ಲಿ ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ನಾವು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯದ ಪತ್ರಿಕೆಗಳಿಗೆ ಜಾಹೀರಾತು ಕೊಡ್ತಕ್ಕಂಥ ಅಧಿಕಾರವೂ ಕೂಡ ರಾಜ್ಯ ಸರ್ಕಾರಕ್ಕಿದೆ. ಅದು ಯಾವಾಗಂದ್ರೆ ವಿಶೇಷವಾಗಿರ್ತಕ್ಕಂಥ ಸಂದರ್ಭಗಳಲ್ಲಿ, ಮುಖ್ಯವಾಗಿ ಎಲ್ಲೋ ಬಾಂಬೆದಲ್ಲಿ ನಮ್ಮ ಕರ್ನಾಟಕದಲ್ಲಿ ಜಾಗತಿಕ ಹೂಡಿಕೆದಾರರ ಸಮಾವೇಶ ಮಾಡ್ತೇವೆ. ಆ ಸಂದರ್ಭದಲ್ಲಿ ನಮ್ಮ ಕೈಗಾರಿಕಾ ಸಚಿವರು ಸೇರಿದ ಕೆಲವರೆಲ್ಲರೂ ಕೂಡ ಹೋಗಿ ಬಾಂಬೆದಲ್ಲಿ ರೋಡ್ ಶೋಗಳನ್ನು ಮಾಡ್ತಾರೆ. ಆವಾಗ ನಮ್ಮ ಕರ್ನಾಟಕಕ್ಕೆ ಕನೆಕ್ಟ್ ಆಗ್ತಕ್ಕಂಥ ಅಥವಾ ಹೆಚ್ಚು ಬಂಡವಾಳವನ್ನು ಆಕರ್ಷಿಸಲಿಕ್ಕೆ ಪೂರಕವಾಗ್ತಕ್ಕಂಥ ಯಾವ ಪತ್ರಿಕೆಗಳಿರ್ತವೋ ಅಲ್ಲಿ ಜಾಹೀರಾತು ಕೊಡ್ತಕ್ಕಂಥ ವ್ಯವಸ್ಥೆಗಳು ಕೂಡ ಇದೆ. ಉದಾಹರಣೆಗೆ ಉತ್ತರ ಪ್ರದೇಶದಲ್ಲಿ ಪ್ರಯಾಗ್ರಾಜ್ದಲ್ಲಿ ನಡೆದಿರ್ತಕ್ಕಂಥ ಏನು ಮಹಾಕುಂಭಮೇಳ ಇತ್ತು, ಆ ಕುಂಭಮೇಳ ಸಂದರ್ಭದಲ್ಲಿ ಸುದೀರ್ಘ ಒಂದು ಹಲವು ದಿನಗಳ ಕಾಲ ಕರ್ನಾಟಕದಲ್ಲಿರ್ತಕ್ಕಂಥ ಪತ್ರಿಕೆಗಳಿಗೂ ಕೂಡ ಜಾಹೀರಾತು ಕೊಡಲಾಯಿತು. ಆ ಸರ್ಕಾರ ಕೂಡ ಅಧಿಕಾರ ಇದೆ, ಅವರು ದೊಡ್ಡ ಮೊತ್ತವನ್ನು ಬೇರೆ ಬೇರೆ ರಾಜ್ಯದ ಪತ್ರಿಕೆಗಳಿಗೆ ಕೊಡಲಿಕ್ಕೆ ಅವಕಾಶದ ಬಳಕೆ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ನಮಗೂ ಕೂಡ ಅಧಿಕಾರ ಇದೆ. ಇಲ್ಲಿರ್ತಕ್ಕಂಥದ್ದು ವಿಶೇಷ ಸಂದರ್ಭಗಳಲ್ಲಿ ಪತ್ರಿಕೆಗಳಿಗೆ ಜಾಹೀರಾತು ಕೊಡ್ತಕ್ಕಂಥ ಅಧಿಕಾರವನ್ನು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗಳಿಗೆ ಜಾಹೀರಾತು ಕೊಡಲಿಕ್ಕೆ ಅದನ್ನು ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಅಂದರೆ ನಾವು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಗಮನಿಸಬೇಕು. ಕಂಪ್ಯಾರಿಸನ್ ಮಾಡಬಹುದಾಗಿದ್ದು RSS ನಡೆಸೋ ಆರ್ಗನೈಸರ್ ಹೆಂಗೆ ನಡೆಯುತ್ತೆ, ನ್ಯಾಷನಲ್ ಹೆರಾಲ್ಡ್ ಹೆಂಗೆ ನಡೆಯುತ್ತೆ ಅನ್ನುವಂಥದ್ದು. ಒಂದು ರಾಜ್ಯ ತನ್ನ ರಾಜ್ಯದ ಹಿತಕ್ಕಾಗಿ ಇನ್ನೊಂದು ರಾಜ್ಯದಲ್ಲಿ ನಡೆಯುವ ಪತ್ರಿಕೆಗಳಿಗೆ ಅಡ್ವರ್ಟೈಸ್ಮೆಂಟ್ ಕೊಡೋದು ಕ್ವಶನ್ ಅಲ್ಲ ಇಲ್ಲಿ. ಹಾಗೆ ಬೇರೆ ಬೇರೆ ರಾಜ್ಯ ಸರ್ಕಾರಗಳ ಕೊಡುವ ಜಾಹೀರಾತುಗಳನ್ನು ಕರ್ನಾಟಕದ ದಿನಪತ್ರಿಕೆಗಳಲ್ಲಿ ನಾವು ನೋಡ್ತೀವಿ.
ಎಸ್, ನಾವು ಗಮನಿಸಬೇಕು. ಯಾಕಂದರೆ ಸರ್ಕಾರ ತಾನು ಮಾಡಿರ್ತಕ್ಕಂಥದ್ದನ್ನು ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಆರ್ಗನೈಸರ್ ಪತ್ರಿಕೆಗಳಿಗೆ ಹೇಗೆ ಅನುದಾನ ಬರ್ತದೆ, ಹೇಗೆ ಹಣ ಬರುತ್ತೆ, ಯಾರು ಕೊಡ್ತಾ ಇದ್ದಾರೆ ಎಲ್ಲವೂ ಕೂಡ ಗೊತ್ತಿಲ್ವೋ, ಅದನ್ನು ಹೇಳಬೇಕು, ಬಹಿರಂಗಪಡಿಸಬೇಕು ಅಂತ ಹೇಳ್ತಾರೆ. ಸಹಜ, ಕೆಲವು ಬೇರೆ ಬೇರೆ ನಿಧಿಗಳ ಮೂಲಕ ಅಥವಾ ಬೇರೆ ಬೇರೆ ಸಂಸ್ಥೆಗಳ ಮೂಲಕ ಆರ್ಗನೈಸರ್ ಪತ್ರಿಕೆಗಳಿಗೆ ಜಾಹೀರಾತುಗಳು ಹೋಗುತ್ತೆ, ಬೇರೆ ಬೇರೆ ಸ್ವರೂಪದಲ್ಲಿ ಅದಕ್ಕೆ ದೇಣಿಗೆಯನ್ನು ಕೊಡಲಾಗುತ್ತೆ. ಅದೇ ರೀತಿ ಕರ್ನಾಟಕದಲ್ಲಿರ್ತಕ್ಕಂಥ ಬೇರೆ ಬೇರೆ ಮಟ್ಟಗಳ ಪತ್ರಿಕೆಗಳಿರ್ಬೋದು, ಎಲ್ಲರೂ ಕೂಡ ಬೇರೆ ಬೇರೆ ಸ್ವರೂಪದಲ್ಲೂ ಕೂಡ ಜಾಹೀರಾತುಗಳು ಹೋಗುತ್ತೆ. ಸರ್ಕಾರವು ಕೂಡ ಕೆಲವು ಸಂದರ್ಭಗಳಲ್ಲಿ ಆ ಒಂದು ಪತ್ರಿಕೆಗಳಿಗೂ ಕೂಡ ಜಾಹೀರಾತುಗಳನ್ನು ಕೊಡುತ್ತೆ. ಇಲ್ಲಿ ಇದು ತಾವು ಮಾಡಿರ್ತಕ್ಕಂಥ ಕ್ರಮವನ್ನು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಸಹಜವಾಗಿ RSSನ ಆರ್ಗನೈಸರ್ ಪತ್ರಿಕೆಯನ್ನು ಎಳೆದು ತರುವಂಥ ಪ್ರಯತ್ನಗಳಾಗ್ತಾ ಇದೆ ಹೊರತು, ತಮಗಿರ್ತಕ್ಕಂಥ ವಿವೇಚನಾಧಿಕಾರವನ್ನು ಯಾರಿಗೋ ದೊಡ್ಡ ಮೊತ್ತವನ್ನು ಕೊಡೋದ್ರ ಮೂಲಕ ಸಂತುಷ್ಟಗೊಳಿಸ್ತಕ್ಕಂಥ ಏನು ಆರೋಪ ಕೇಳಿಬರ್ತದೆ, ಆ ಒಂದು ಪ್ರಕ್ರಿಯೆಯನ್ನು ಸರ್ಕಾರ ಇಲ್ಲಿ ಮಾಡಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಂಡು ಬರ್ತದೆ. ನಾವು ಗಮನಿಸಬೇಕು, ರಾಜ್ಯದಲ್ಲಿರ್ತಕ್ಕಂಥ SC/ST ಮಾಲೀಕತ್ವದ ಪತ್ರಿಕೆಗಳು, ಹಿಂದುಳಿದ ವರ್ಗಗಳಿಗೆ ಸೇರಿರ್ತಕ್ಕಂಥ ಮಾಲೀಕತ್ವದ ಪತ್ರಿಕೆಗಳಿಗೆ ನಿರ್ದಿಷ್ಟ ಕಾಲಮಿತಿಯಲ್ಲಿ ಜಾಹೀರಾತುಗಳನ್ನು ಕೊಡದೇ ಇರತಕ್ಕಂಥ ವಿಚಾರ ಹಲವು ಸಂದರ್ಭ ಪ್ರಸ್ತಾಪ ಆಗಿದೆ. ಈಗಲೂ ಕೂಡ ಕರ್ನಾಟಕದ ಗಡಿ ಭಾಗದಲ್ಲಿರ್ತಕ್ಕಂಥ ಪತ್ರಿಕೆಗಳಿರ್ಬೋದು, ಪ್ರಾದೇಶಿಕ ಪತ್ರಿಕೆಗಳಿರ್ಬೋದು, SC/ST ಮಾಲೀಕತ್ವದ ಪತ್ರಿಕೆಗಳು, ಇವರೆಲ್ಲರೂ ಕೂಡ ಸೂಕ್ತ ಸಮಯದಲ್ಲಿ ಇನ್ನೂ ಕೂಡ ಜಾಹೀರಾತು ಹೋಗಿಲ್ಲ. ಜಾಹೀರಾತು ಕೊಡಬೇಕು ಅಂತಕ್ಕಂಥ ನಿಯಮ ಇದ್ರೂ ಕೂಡ ಅವರಿಗೆ ಸೂಕ್ತವಾದ ಸಮಯದಲ್ಲಿ ಜಾಹೀರಾತು ಹೋಗಿಲ್ಲ. ಆ ರೀತಿಯ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಮೊತ್ತವನ್ನು ಹೇಗೆ ದೂರದ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಕೊಡಲಾಯಿತು, ಅದು ಪ್ರಿಂಟ್ ಆಗದೇ ಇರತಕ್ಕಂಥ ಪತ್ರಿಕೆಗಳಿಗೆ ಈ ಮೊತ್ತವನ್ನು ಹೇಗೆ ಕೊಟ್ಟರು, ಇದರ ಹಿಂದಿರ್ತಕ್ಕಂಥ ಉದ್ದೇಶ ಏನು ಅಂತಕ್ಕಂಥದ್ದು ಸರ್ಕಾರ ಸ್ಪಷ್ಟಪಡಿಸಬೇಕಾಗತ್ತೆ. ಯಾಕಂದರೆ ಮಾಧ್ಯಮಗಳಿಗೆ ನ್ಯಾಯಬದ್ಧವಾಗಿ ಸಿಗಬೇಕಾಗಿರ್ತಕ್ಕಂಥ ಜಾಹೀರಾತುಗಳು ಕನ್ನಡದಲ್ಲಿ ಸಿಗ್ತಾ ಇಲ್ಲ. ಆದರೂ ಕೂಡ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು ಪೋಷಿಸ್ತಕ್ಕಂಥ ಪ್ರಯತ್ನ ಸರ್ಕಾರ ಮಾಡಿದರೆ ಅದು ಯಾರನ್ನು ಪೋಷಿಸುವಂಥ ಪ್ರಯತ್ನದ ಭಾಗ ಅಂತಕ್ಕಂಥದ್ದನ್ನು ಸರ್ಕಾರವೇ ಸ್ಪಷ್ಟಪಡಿಸಬೇಕಾಗತ್ತೆ. ಅಜಿತ್, ಇದು ತನಿಖೆ ತನಕ ಹೋಗುವ ಸಾಧ್ಯತೆ ಎಷ್ಟಿದೆ, ಅಥವಾ ಬರೀ ರಾಜಕೀಯ ಹೇಳಿಕೆಗಳಿಗೆ ನಿಲ್ಲುತ್ತಾ? ಎಸ್, ಖಂಡಿತವಾಗ್ಲೂ ಕೂಡ ಈಗಾಗಲೇ ತನಿಖೆ ಹಂತದಲ್ಲೇ ಗೊತ್ತಾಗಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಸರ್ಕಾರ ಕೂಡ ಉತ್ತರ ಕೊಡಬೇಕಾಗತ್ತೆ. ಓಕೆ, ಸರ್ಕಾರಕ್ಕೆ ತನಗೊಂದು ಅವಕಾಶ ಇದೆ, ಈ ಮೂಲದಿಂದ ಈ ರೀತಿಯಾಗಿ ಕೊಟ್ಟಿದ್ದೇವೆ ಅಂತಕ್ಕಂಥ ಹೇಳ್ಬೋದು. ಆದರೆ ಈ ತನಿಖಾ ಹಂತದಲ್ಲಿ ವಾರ್ತಾ ಸಚಿವರು ಆಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ತನಿಖೆಯ ಬಿಸಿಯನ್ನು ಎದುರಿಸ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಯಾಕೆಂತಂದರೆ ಹೇಗೆ ಕೊಟ್ರಿ, ಯಾಕೆ ಕೊಟ್ರಿ, ಯಾವ ಹಂತದಲ್ಲಿ ಕೊಟ್ರಿ, ಮತ್ತು ನೀವು ಪ್ರಿಂಟ್ ಆಗದೇ ಇರತಕ್ಕಂಥ ಪತ್ರಿಕೆಗಳಿಗೆ ಹೇಗೆ ಕೊಟ್ರಿ ಅಂತಕ್ಕಂಥದ್ದನ್ನು ಸಹಜವಾಗಿ ತನಿಖೆ ಹಂತದಲ್ಲಿ ಪ್ರಶ್ನೆ ಮಾಡಲಾಗುತ್ತೆ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥ ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಅಂದರೆ ವಾರ್ತಾ ಸಚಿವರಾಗಿರ್ತಕ್ಕಂಥವ್ರು ಮಾಡಲೇಬೇಕಾಗತ್ತೆ. ಯಾಕೆಂದರೆ ಇಲ್ಲಿ ಯಾವುದೇ ಅಧಿಕಾರಿಗಳಿಗೆ ಅಧಿಕಾರ ಇಲ್ಲ. ನಾನು ಈಗಾಗಲೇ ಹೇಳಿದ್ದೇನೆ, 50,000ಕ್ಕಿಂತ ಹೆಚ್ಚು ಹಣ ಕೊಡಲಿಕ್ಕೆ ಆಯುಕ್ತರಿಗೆ ಅವಕಾಶವೇ ಇಲ್ಲ. 50,001 ರೂಪಾಯಿ ಆದರೂ ಕೂಡ ವಾರ್ತಾ ಸಚಿವರೇ ಅದನ್ನು ನಿರ್ಧಾರ ಮಾಡಬೇಕು. ಹಾಗಾಗಿ ಸಹಜವಾಗಿ ಇದನ್ನು ವಾರ್ತಾ ಸಚಿವರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ತನಿಖೆ ಬಿಸಿಯನ್ನು ಎದುರಿಸ್ತಕ್ಕಂಥ ಸಾಧ್ಯತೆಗಳನ್ನು ಅಲ್ಲಗಳೆಯುವಂತಿಲ್ಲ. ಅಜಿತ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.